ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿಶಾಲ್ ಪಾಟೀಲ್. ಇಂದು ನಾವು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ನ 5 ಮಾರ್ಕ್ಸ್ ಕ್ವಶನ್ ಬಗ್ಗೆ ಅಧ್ಯಯನ ಮಾಡೋಣ. ಫಿಕ್ಸ್ ನೋಡ್ಬೋದು. ಮೊದಲನೇ ಕ್ವಶನ್, ಟು ದ್ಯಾಟ್ ಫಂಕ್ಷನ್ ಎಫ್ ಟು ಎನ್ ಬಿಲಾಂಗ್ಸ್ ಟು ವೈ ಡಿಫೈನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x plus 3 ವೇರ್ ದ ಕಂಡೀಷನ್ ಇಸ್ ಗಿವನ್ ದ್ಯಾಟ್ y is equal to 4x plus 3 is invertible, also rated inverse of f of x. ನೋಡ್ಬೋದು. ಇದು 2014, 2019, 2023ಯಲ್ಲಿ ಮಾರ್ಚ್ನಲ್ಲಿ ಕೇಳಿರೋ ಪ್ರಶ್ನೆ, ಅಂದರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ. ಮೊದಲು ಏನು ಕನ್ಸಿಡರ್ ಮಾಡಬೇಕಂದ್ರೆ, ನಾವು ಇದು ಎಫ್ ಆಫ್ x1 ಈಕ್ವಲ್ ಟು 4x plus 3 ಕೊಟ್ಟಿದ್ದಾರೆ. ಸೇಮ್ ಕೊಟ್ಟಾಗ ನಮಗೆ ಕಂಡೀಷನ್ ಏನು ಬೇಕು? ನಾವು ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡೋದಕ್ಕೆ ಮೊದಲು ನಾವು ಇದಕ್ಕೆ 1 ಮತ್ತು ಆನ್2 ಫಂಕ್ಷನ್ ಆಗುತ್ತೆ ಇಲ್ಲ ಕಂಡುಹಿಡಿಯಬೇಕು. 1 ಮತ್ತು ಆನ್2 ಆದರೆ ಇದೇನಾಗಿರುತ್ತೆ? ಇನ್ವರ್ಟೇಬಲ್ ಅಂತ ನಾವು ಹೇಳ್ಬೋದು. ಆದ ಕಾರಣ ಏನು ಮಾಡ್ತೀವಿ ಅಂದರೆ, ನಾನು ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂದರೆ ಏನಾಗುತ್ತೆ ಹೇಳಿ? 4x1 plus 3 ಇಸ್ ಈಕ್ವಲ್ ಟು 4x2 plus 3 ಪ್ಲಸ್ 3 ಮೈನಸ್ 3 ಗೆಟ್ ಕ್ಯಾನ್ಸಲ್, ಅಂದರೆ ಪ್ಲಸ್ 3 ಈ ಸೈಡ್ ಹೋದರೆ ಮೈನಸ್ 3 ಆಗುತ್ತೆ. ಅದೇ ರೀತಿ ಏನು ನೋಡಿದ್ದು? 4x1 ಈಕ್ವಲ್ ಟು 4x2, 4 ಗೆಟ್ ಕ್ಯಾನ್ಸಲ್, x1 ಈಕ್ವಲ್ ಟು x2. ಆದ ಕಾರಣ ನಮ್ಮ ಕಂಡೀಷನ್ ಏನು ಬರುತ್ತೆ? x1 ಈಕ್ವಲ್ ಟು x2 ಅಂದರೆ ಇದು 1 ಆಗುತ್ತೆ. ಅದೇ ರೀತಿ ಆನ್2ನ ನಾವು ಟ್ರೈ ಮಾಡಬೇಕು. ಆನ್2 ಅಂದರೆ ಮೊದಲು y ವ್ಯಾಲ್ಯೂ ಫೈಂಡ್ ಮಾಡಿ. ಹೇಗಂದರೆ, ನಾನು ಕನ್ಸಿಡರ್ ಮಾಡ್ತೀನಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು y ಅಂತ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಹೇಳಿ? 4x plus 3 is equal to y. ಅವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು y minus 3/4. ಎಕ್ಸ್ ಈಕ್ವಲ್ ಟು y minus 3/4. ಇದು ಎಕ್ಸ್ ವ್ಯಾಲ್ಯೂ ಎಲ್ಲಿ ಪುಟ್ ಮಾಡಬೇಕಂದ್ರೆ ಎಫ್ ಆಫ್ ಎಕ್ಸ್ನಲ್ಲಿ ಪುಟ್ ಮಾಡಿ. ಅಂದರೆ 4x plus 3 ಇದೆ ಅಲ್ವಾ, ಪುಟ್ ಮಾಡಿ. ಎಕ್ಸ್ ಪ್ಲೇಸ್ನಲ್ಲಿ ಈ ವ್ಯಾಲ್ಯೂ ಏನಾಗುತ್ತೆ? 4 into y minus 3/4 plus 3. 4 ಕ್ಯಾನ್ಸಲ್, y minus 3 plus 3 plus 3 minus 3 ಗೆಟ್ ಕ್ಯಾನ್ಸಲ್, ಏನು ಉಳಿತು? y. ಆದ ಕಾರಣ ದೇರ್ ಎಕ್ಸಿಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ? ವೈ. ಆದ ಕಾರಣ ಇದು ಫಂಕ್ಷನ್ ಏನಾಗಿರುತ್ತೆ? ಆನ್2. ದ ಫಂಕ್ಷನ್ ಇಸ್ 1 ಆ್ಯಂಡ್ ಆನ್2. ಮೊದಲು ಹೇಳಿದಾಗೆ ನಾನು ಹೇಳಿದೆ 1 ಆನ್2 ಆದರೆ ಏನಾಗುತ್ತೆ? ಇನ್ವರ್ಟೇಬಲ್. ಅದೇ ರೀತಿ ದ ಫಂಕ್ಷನ್ 1 ಆ್ಯಂಡ್ ಆನ್2 ಆದ ಕಾರಣ ದ ಫಂಕ್ಷನ್ ಇಸ್ ದ ಇನ್ವರ್ಟೇಬಲ್. ಇನ್ವರ್ಸ್ ಅಂದರೆ ನೋಡಿ, ಇದು ನಮಗೆ ಸಿಗುತ್ತಲ್ವ, ಎಕ್ಸ್ ಈಕ್ವಲ್ ಟು y minus 3/4. ಇದೇ ಇನ್ವರ್ಸ್. ಎಫ್ ಇನ್ವರ್ಸ್ ಆಫ್ ಇಲ್ಲಿ y ಇದೆಲ್ಲ, y ಬರೀರಿ y minus 3/4. ಅಥವಾ ಎಕ್ಸ್ ಬರೆದ್ರೆ ಏನಾಗುತ್ತೆ? ಎಕ್ಸ್ minus 3/4. ಎನಿವನ್ ಆಫ್ ದಿ ಔಟರ್ ರೈಟ್. ನೋಡಿ, y ಬರೆದ್ರೆ ಏನಾಗುತ್ತೆ? y minus 3/4. ಎಕ್ಸ್ ಬರೆದ್ರೆ ಎಕ್ಸ್ minus 3/4. ಆರ್ ನೀವು ಸಿ ಅಂತ ಕನ್ಸಿಡರ್ ಮಾಡಿ ಏನಾಗುತ್ತೆ? ಸಿ minus 3/4. ಯಾವುದೇ ಒಂದು ಕನ್ಸಿಡರ್ ಮಾಡಿ ನೀವು ಅದೇ ಆನ್ಸರ್ ಆಗುತ್ತೆ. ಇದು 5 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಕ್ವಶನ್. ಒಂದು ವೇಳೆ ಈ ಕ್ವಶನ್ ಕೇಳದೇ ಇದ್ದರೆ ಅವರು ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ. ಯಾವುದು ನೋಡಿ? ಲೆಟ್ ಎ ಇಸ್ ಈಕ್ವಲ್ ಟು R3 ಆ್ಯಂಡ್ ಬಿ ಈಕ್ವಲ್ ಟು R1. ಕನ್ಸಿಡರ್ ದಿ ಫಂಕ್ಷನ್ ಎ ಬಿಲಾಂಗ್ಸ್ ಟು ಬಿ ಡಿಫೈನ್ ಬೈ ದಿ ಎಫ್ ಆಫ್ ಈಕ್ವಲ್ ಟು x minus 2 divided by x minus 3 is the f11 in ಆನ್ಸರ್. ಜಸ್ಟ್ ಹೇಳೋಣ ಆನ್ಸರ್. ಸೇಮ್ ಇದು ಫಂಕ್ಷನ್, ನಾವು ಇದು ಫಂಕ್ಷನ್ ಇದೆಯಲ್ಲ, ಇದು 1 ಮತ್ತು ಆನ್2 ಆಗುತ್ತೆ ಇಲ್ಲ ಟ್ರೈ ಮಾಡಬೇಕು. ಸೇಮ್ ಮೊದಲು ಎಫ್ ಆಫ್ x1 ಎಫ್ ಆಫ್ x2 ಕನ್ಸಿಡರ್ ಮಾಡಿ. ಇಲ್ಲಿ x1 ಇಲ್ಲಿ x1 ಆದಾಗ ಏನಾಗುತ್ತೆ ನೋಡಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮತ್ತು ಈ ಥರ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಲಾಸ್ಟಿಗೆ ಏನು ಸಿಗುತ್ತೆ ನಮಗೆ? x1 is equal to x2. ನಿಮ್ಗೆ ಗೊತ್ತಿರೋ ಹಾಗೆ x1 equal to x2 ಆದರೆ ಏನಾಗುತ್ತೆ? x1 equal to x2 ಆದರೆ ಏನಾಗುತ್ತೆ? 1 ಫಂಕ್ಷನ್. 100 ಕೇಳಿ ಸೇಮ್ y ಕನ್ಸಿಡರ್ ಮಾಡಿ ಏನು ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಹಂಗೆ ಕ್ರಾಸ್ ಮಲ್ಟಿಫಿಕೇಷನ್. ಇಲ್ಲಿ ನೋಡಿ, ಇದು ಡಿವೈಡ್ ಇದೆ, ಇಲ್ಲಿ ಹೋದರೆ ಏನಾಗುತ್ತೆ? ಮಲ್ಟಿಪ್ಲೈ ಆದಾಗ xy 3y. ಆವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಕೊಯಿಫಿಷಿಯಂಟ್ ಸಪ್ರೇಟ್ ಮಾಡಿ. ಎಕ್ಸ್ ಕಾಮನ್ ಇದೆ, ಆದ ಕಾರಣ ಎಕ್ಸ್ ಈಕ್ವಲ್ ಟು ಏನು ಬಂತು? ಎಕ್ಸ್ ಈಕ್ವಲ್ ಟು 2 minus 3y divided by 1 minus y. ಆದ ಕಾರಣ such that is belong to ಏನು? y ಅಂದರೆ the range of f is equal to codomain of f. ಆದ ಕಾರಣ f is a function, therefore the function is the bijective function.
ಎಕ್ಸ್ ಫಂಕ್ಷನ್ ಅಂದರೆ ಆನ್ ಟು ಫಂಕ್ಷನ್ ಸೇಮ್. ಆದ ಕಾರಣ ಇದೇನಾಗುತ್ತೆ, ಇದು ಕೂಡ ಇದಾಗೆ ಇದು ಕೂಡ ಎರಡು ಸ್ಯಾಟಿಸ್ಫೈಡ್ ಆದರೆ ಇಟ್ ಈಸ್ ಆಲ್ಸೋ ಇನ್ವರ್ಟೇಬಲ್ ಆಫ್ ಫಂಕ್ಷನ್ ಸೇಮ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು, ಅವೆರಡು ಕೇಳದೆ ಇದ್ದರೆ. ಇದು ಏಪ್ರಿಲ್ 2022ನಲ್ಲಿ ಕೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 - 4x ಸ್ಟೇಟ್ ವೆದರ್ ದ ಫಂಕ್ಷನ್ 1 1 ಇನ್ ಆನ್ ಟು ಮೀನ್ಸ್ 1 1 ಆನ್ ಟು ಆಗುತ್ತೇನಿಲ್ಲ. ಬೈಜೆಕ್ಟು ಅಂದರೆ ಸೇಮ್, ಆನ್ ಟು ಅಂದರೆ ಸೇಮ್. ಆದ ಕಡೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 - 4x1 ಅಂದರೆ ಸೇಮ್ ಕನ್ಸಿಡರ್ ಮಾಡಬೇಕು ಸೇಮ್. 3 - 4x1 ಇಸ್ ಈಕ್ವಲ್ ಟು 3 - 4x2. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಸೇಮ್. ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, x1 ಇಸ್ ಈಕ್ವಲ್ ಟು x2. x1 ಇಸ್ ಈಕ್ವಲ್ ಟು x2 ಅಂದರೆ x1 ಇಸ್ ಈಕ್ವಲ್ ಟು x2 ಅಂದರೆ ಏನಾಗುತ್ತೆ, ಇಟ್ ಈಸ್ ಎ 1 1 ಫಂಕ್ಷನ್ ಆಗುತ್ತೆ ಸೇಮ್. ಇಟ್ ಈಸ್ ಎ ಬೈಜೆಕ್ಟಿವ್ ಫಂಕ್ಷನ್. 1 1 ಫಂಕ್ಷನ್ ಇಲ್ಲಿ ಮಾಡಿದ್ದಾರೆ. ಆನ್ ಟು ಫಂಕ್ಷನ್ಗೆ ಅದೇ ಸೇಮ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಈಕ್ವಲ್ ಟು ಏನಾಯಿತು, 3 - 5 / 4. ದೇರ್ಫಾರ್ ರೇಂಜ್ ಆಫ್ ಎಫ್ ಈಸ್ ಈಕ್ವಲ್ ಟು ಕೋಡೊಮೈನ್ ಆಫ್ ಎಫ್. ದೇರ್ಫಾರ್ ಎಫ್ ಈಸ್ ಆನ್ ಟು ಎಂತ ಇದೆ ಬೈಜೆಕ್ಟಿವ್. ನೋಡ್ಬೋದು 3 ಕ್ವಶನ್ನಲ್ಲಿ ಎಲ್ಲ ಕ್ವಶನ್ಗಳು ಏನಿದೆ 1 1 ಆಗ್ತಿದೆ, ಆನ್ ಟು ಆಗ್ತಿದೆ. ಟ್ರಿಕ್ ನೆನ್ಪಿಟ್ಕೊಳ್ಳಿ, 5 ಮಾರ್ಕ್ಸ್ ಫಿಕ್ಸ್. ಅದೇ ರೀತಿಯಾಗಿ ನಮ್ಮ ಕೊನೆಯದಾದ ಫಂಕ್ಷನ್ ಆರ್ ಈಸ್ ಬಿಲಾಂಗ್ಸ್ ಟು ಆರ್ ಫಂಕ್ಷನ್ ಡಿಫೈನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 + x². x² ಸೇಮ್ ಏನು ಕನ್ಸಿಡರ್ ಮಾಡೋಣ, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. 1 + x² ಇದು ಕನ್ಸಿಡರ್ ಮಾಡಿದ್ರೆ ನೋಡಿ, ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಸ್ಕ್ವಯರ್ ಕ್ಯಾನ್ಸಲ್. ಅದಕ್ಕೆ ನಾನು ನೋಡಿತ್ತು x1 ಇಸ್ ಈಕ್ವಲ್ ಟು x2. ಇಟ್ ಈಸ್ ನಾಟ್ ಎ 1 1 ಫಂಕ್ಷನ್. ಯಾಕೆ 1 1 ಫಂಕ್ಷನ್ ಅಂದರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ± ಎಫ್ ಆಫ್ x2 ಅಂದರೆ ಇಲ್ಲಿ ನೋಡ್ಬೋದು ನೀವು ಸ್ಕ್ವಯರ್ ಇದೆ, ಎಫ್ ಆಫ್ x1 ± ಇದೆ. ಇಲ್ಲಿ 2 ಬಂದರೆ ಇಲ್ಲಿ ಏನಾಗುತ್ತೆ, +2 ಬರ್ಬೋದು, -2 ಬರ್ಬೋದು. 1 1 ಅಂದರೆ ಎರಡು ಸೇಮ್ ಇರಬೇಕು, x1 ಇಸ್ ಈಕ್ವಲ್ ಟು x2. ಆದ ಕಾರಣ ಇಲ್ಲಿ ± ಬಂದಿದ್ದ ಕಾರಣ ದ ಫಂಕ್ಷನ್ ಇಸ್ ನಾಟ್ ಎ 1 1 ಫಂಕ್ಷನ್. ದ ಫಂಕ್ಷನ್ ಇಸ್ ನಾಟ್ ಎ 1 1 ಸೇಮ್ ಕಂಡೀಷನ್, ಫಂಕ್ಷನ್ ಇಸ್ ನಾಟ್ ಎ ಆನ್ ಟು. ಫಂಕ್ಷನ್ 1 1 ಆಗದೆ ಇದ್ದಲ್ಲಿ ಅದು ಆನ್ ಟು ಫಂಕ್ಷನ್ ಕೂಡ ಆಗೋದಿಲ್ಲ, ನೆನಪಿಟ್ಟುಕೊಳ್ಳಿ. ಟ್ರಿಕ್ ಏನಿದೆ ಅಂದರೆ ಇಲ್ಲಿರೋದು 4 ಕ್ವಶನ್ಗಳು. 4 ಕ್ವಶನ್ಗಳಲ್ಲಿ 3 ಕ್ವಶನ್ಗಳು 1 1 ಆಗುತ್ತೆ ಆ್ಯಂಡ್ ಆನ್ ಟು ಆಗುತ್ತೆ. ಈ 3 ಕ್ವಶನ್ಗಳ ಸ್ಟೆಪ್ ಸೇಮ್ ಇದೆ. ಈ ಕ್ವಶನ್ಗಳು ಸ್ಟೆಪ್ ಸೇಮ್ ಇದೆ, ಬಟ್ ಇದು 1 + x² ಇದ್ದ ಕಾರಣ ಇದು 1 1 ಆಗಲ್ಲ, ಆನ್ ಟು ಆಗಲ್ಲ. ಯಾಕಂದರೆ ರೀಸನ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ± x2. x1 ಇಸ್ ಈಕ್ವಲ್ ಟು x2 ಇರಬೇಕು. ± ಅಂದರೆ 2 ತೊಗೋತೀನಿ, ಅಲ್ಲೇನು ಬರುತ್ತೆ -2 ಅಂದರೆ ಎರಡು ಸೇಮ್ ಇದೆಯಾ, ಸೇಮ್ ಇಲ್ಲ. ಆದ ಕಾರಣ ಇಟ್ ಈಸ್ ನಾಟ್ ಎ 1 1 ಫಂಕ್ಷನ್. 1 1 ಆಗದೇ ಇದ್ದಲ್ಲಿ ಕಂಡೀಷನ್ ಕೂಡ ಇಲ್ಲಿ ಬರೆದಿದ್ದಾರೆ, ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಇಟ್ ಈಸ್ ನಾಟ್ ಎ ಆನ್ ಟು ಫಂಕ್ಷನ್. ಹೆನ್ಸ್ ದ ನೆದರ್ ಬಿ 1 1 ನಾರ್ ಬಿ ಆನ್ ಟು ಫಂಕ್ಷನ್. ಯಾವುದು ನೆನಪಿಟ್ಕೊಳ್ಳೋ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 + x². ಇದು ಯಾವುದು ಕ್ವಶನ್ ಫಿಕ್ಸ್ ಕೇಳ್ತಾನೆ ನೋಡಿ. ಇವು 4 ಕ್ವಶನ್ಗಳಲ್ಲಿ ಮೊದಲನೇದಾಗಿ ಎಲ್ಲ ಕ್ವಶನ್ನಲ್ಲಿ ಕೇಳುವ ಪ್ರಶ್ನೆ ಇದೆ. ಬಟ್ ಯಾವುದೇ ಒಂದು ಇಯರ್ನಲ್ಲಿ ಕ್ವಶನ್ ಟ್ವಿಸ್ಟ್ ಆಗಿ ಮಾಡಿ ಕೇಳಿದಾಗ ಟ್ವಿಸ್ಟ್ ಮಾಡಿದರೆ ಇದು ಸೇಮ್ ಟು ಸೇಮ್ ಇದೆ, ಜಸ್ಟ್ ಸ್ಟೆಪ್ ಇಂಪಾರ್ಟೆಂಟ್ ಇದೆ. ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋದು ಬಂದರೆ ಸಾಕು, ಸೇಮ್. ಎರಡು ಕಂಬೈನ್ ಮಾಡಿ ಒಂದು ಕ್ವಶನ್ ಕೇಳ್ತಾನೆ, 3 and 4 ಸಪ್ರೇಟ್ ಕೇಳೋದಿಲ್ಲ. ಐ ಥಿಂಕ್ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ಕಂಬೈನ್ ಮಾಡಿ ಕೇಳಿದರೆ ಚೆನ್ನಾಗಿದೆ. ಕಂಬೈನ್ ಮಾಡಿ ಕೇಳಿಲ್ಲ ಅಂದರೆ ಯಾವುದೋ ಒಂದು ಕೇಳಿದ್ರೆ ಭಾಳ ಸರಳವಾಗಿದೆ ನೋಡಿ. ಈ ಸ್ಟೆಪ್ ಬರೆದ್ರೆ 5 ಮಾರ್ಕ್ಸ್ ಆಗುತ್ತೆ. ಧನ್ಯವಾದಗಳು.